ನಮಸ್ಕಾರ ಮಕರ ರಾಶಿಯವರೇ, ಈ ಜುಲೈ 20, 21, 22 ಮತ್ತು 23ರ ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಂತೆ ಕಂಡುಬಂದರೂ ಈ 4 ದಿನಗಳಲ್ಲಿ ನಡೆಯುವ ಕೆಲವು ಪರಿಣಾಮಗಳು ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸುವ ಅವಕಾಶವನ್ನು ತರಬಹುದು. ಪ್ರತಿಯೊಂದು ಪರಿಚಯವೂ ಒಂದೇ ರೀತಿ ಇರುವುದಿಲ್ಲ. ಕೆಲವು ಬಾರಿಯ ಸಣ್ಣ ಮಾತು, ಒಂದು ಹೊಸ ಪರಿಚಯ ಅಥವಾ ಬಹುಕಾಲದ ನಂತರ ಮತ್ತೆ ಎದುರಾದ ವ್ಯಕ್ತಿ ನಮ್ಮ ಜೀವನದ ದಿಕ್ಕನ್ನು ಪ್ರಭಾವಿಸುತ್ತಾನೆ. ಈ ವಿಡಿಯೋದಲ್ಲಿ ಆ 4 ದಿನಗಳ ಗ್ರಹಸ್ಥಿತಿಗಳು ನಿಮಗೆ ಸೂಚಿಸುವ ಅವಕಾಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ನಮ್ಮ ಶ್ರೀ ಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ನೀವು ಈ ವಿಡಿಯೋವನ್ನು ಲೈಕ್ ಮಾಡಿದರೆ ಮಾತ್ರ ಇದು ಇನ್ನೂ ಕೆಲವರಿಗೆ ತಲುಪುತ್ತದೆ. ಮಕರ ರಾಶಿಗೆ ಈ ಸಮಯದಲ್ಲಿ ಶನಿಯು ಶಿಸ್ತನ್ನು, ಚಂದ್ರನ ಸಂಚಾರವು ಭಾವನೆಗಳನ್ನು ಸಮತೋಲನಗೊಳಿಸಬೇಕಾದ ಅಗತ್ಯವನ್ನು ನೆನಪಿಸುತ್ತದೆ. ಆದ್ದರಿಂದ ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಪ್ರತಿಯೊಂದು ವಿಷಯವನ್ನು ಗಮನಿಸುವುದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ಜುಲೈ 20 ನಿಮಗೆ ನಿರೀಕ್ಷಿಸದ ಪರಿಚಯ ಅಥವಾ ಬಹುಕಾಲದಿಂದ ಮಾತನಾಡದ ವ್ಯಕ್ತಿಯೊಂದಿಗೆ ಮತ್ತೆ ಮಾತನಾಡುವ ಅವಕಾಶ ಸಿಗಬಹುದು. ಅದು ಕಚೇರಿಯಲ್ಲಿರಬಹುದು, ವ್ಯಾಪಾರ ಸಂಬಂಧವಾಗಿರಬಹುದು, ಕುಟುಂಬದ ಕಾರ್ಯಕ್ರಮದಲ್ಲಿರಬಹುದು ಅಥವಾ ದೂರವಾಣಿ ಕರೆ ರೂಪದಲ್ಲಿರಬಹುದು. ಮೊದಲು ಇದು ಸಾಮಾನ್ಯ ಘಟನೆಯಂತೆ ಅನಿಸಿದರೂ ಆ ಸಂಭಾಷಣೆಯಲ್ಲಿ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುವ ಒಂದು ಸೂಚನೆ ಅಡಗಿರುತ್ತದೆ. ಯಾರಾದರೂ ನಿಮ್ಮ ಅಭಿಪ್ರಾಯವನ್ನು ಕೇಳಿದರೆ ಸ್ಪಷ್ಟವಾಗಿ, ಪ್ರಶಾಂತವಾಗಿ ಮಾತನಾಡಿ. ನಿಮ್ಮ ಅನುಭವವನ್ನು ಗೌರವಿಸುವ ವ್ಯಕ್ತಿ ಈ ಸಮಯದಲ್ಲಿ ನಿಮಗೆ ಹತ್ತಿರವಾಗುತ್ತಾರೆ. ಹೊಸ ಪರಿಚಯಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸದೆ, ಹಾಗೆಯೇ ಅತಿಯಾಗಿ ನಂಬದೆ ಸಮತೋಲನದಿಂದ ನಡೆದುಕೊಳ್ಳುವುದು ಒಳ್ಳೆಯದು. ಕೆಲವು ಮಕರ ರಾಶಿಯವರಿಗೆ ಹಳೆಯ ಅಪಾರ್ಥಗಳನ್ನು ಹೋಗಲಾಡಿಸುವ ಅವಕಾಶವೂ ಕಾಣಿಸುತ್ತದೆ. ಹಿಂದೆ ನಿಮ್ಮಿಂದ ದೂರವಾದ ವ್ಯಕ್ತಿ ಮತ್ತೆ ಮಾತನಾಡಲು ಪ್ರಯತ್ನಿಸಿದರೆ ಅವರ ಮಾತನ್ನು ಸಂಪೂರ್ಣವಾಗಿ ಕೇಳಿ. ಗತಕಾಲವನ್ನು ಮಾತ್ರ ನೆನಪಿಸಿಕೊಳ್ಳುವುದಕ್ಕಿಂತ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಎಂದು ಪರಿಶೀಲಿಸುವುದು ಒಳ್ಳೆಯದು. ಇಂದು ಪ್ರಯಾಣ ಮಾಡುವವರಿಗೆ ಉಪಯುಕ್ತವಾದ ಮಾಹಿತಿ ಅಥವಾ ಮೌಲ್ಯಯುತವಾದ ಪರಿಚಯ ಸಿಗುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಗುರುಗಳ ಅಥವಾ ಹಿರಿಯರ ಸಲಹೆಯನ್ನು ಶ್ರದ್ಧೆಯಿಂದ ಸ್ವೀಕರಿಸಿದರೆ ಮುಂಬರುವ ದಿನಗಳಿಗೆ ಉಪಯುಕ್ತವಾಗುತ್ತದೆ. ಸಂಜೆಯ ವೇಳೆಗೆ ಒಂದು ಸಣ್ಣ ಆಲೋಚನೆ ನಿಮ್ಮಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸುತ್ತದೆ. ಇದುವರೆಗೆ ಅಸಾಧ್ಯವೆನಿಸಿದ ಒಂದು ಕೆಲಸ ಸರಿಯಾದ ಯೋಜನೆಯಿಂದ ಸಾಧ್ಯವೆಂಬ ನಂಬಿಕೆ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರಶಾಂತವಾಗಿ ಮಾತನಾಡಿದರೆ ಅವರ ಸಹಕಾರವೂ ಸಿಗುತ್ತದೆ. ಇಂದು ನಡೆದ ಪ್ರತಿಯೊಂದು ಸಣ್ಣ ಪರಿಚಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅವುಗಳಲ್ಲಿ ಒಂದು ಮುಂಬರುವ ದಿನಗಳಲ್ಲಿ ನಿಮಗೆ ಉಪಯುಕ್ತವಾಗುವ ಮಾರ್ಗವನ್ನು ತೋರಿಸಬಹುದು. ಆದರೆ ಭವಿಷ್ಯದ ಬಗ್ಗೆ ನಿಖರವಾದ ನಿರ್ಧಾರಗಳಾಗಿ ನೋಡದೆ ಅವಕಾಶಗಳಾಗಿ ಮಾತ್ರ ನೋಡುವುದು ಒಳ್ಳೆಯದು. ಜುಲೈ 21 ಮಕರ ರಾಶಿಯವರಿಗೆ ಕೆಲಸಗಳು, ಜವಾಬ್ದಾರಿಗಳು, ಭವಿಷ್ಯದ ಯೋಜನೆಯ ಮೇಲೆ ಹೆಚ್ಚು ಗಮನ ಹರಿಸುವ ದಿನ. ಇಂದು ನಿಮ್ಮ ಶ್ರಮವನ್ನು ಗಮನಿಸುವ ವ್ಯಕ್ತಿಗಳು ಇರಬಹುದು. ನೀವು ಇಷ್ಟು ದಿನ ನಿಶ್ಶಬ್ದವಾಗಿ ಮಾಡಿದ ಪ್ರಯತ್ನಗಳಿಗೆ ಸಣ್ಣ ಗುರುತಿಸುವಿಕೆ ಸಿಗುವ ಪರಿಸ್ಥಿತಿ ಕಾಣಿಸುತ್ತದೆ. ಆ ಗುರುತಿಸುವಿಕೆ ತಕ್ಷಣವೇ ದೊಡ್ಡ ಫಲಿತಾಂಶವಾಗಿ ಬದಲಾಗದಿದ್ದರೂ ಮುಂಬರುವ ಅವಕಾಶಗಳಿಗೆ ಅಡಿಪಾಯ ಹಾಕಬಲ್ಲದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ವಹಿಸುವ ಸಾಧ್ಯತೆ ಇರುತ್ತದೆ. ಮೊದಲು ಅದು ಹೆಚ್ಚುವರಿ ಕೆಲಸದಂತೆ ಅನಿಸಿದರೂ ಅದೇ ನಿಮ್ಮ ಸಾಮರ್ಥ್ಯವನ್ನು ನಿರೂಪಿಸುವ ಅವಕಾಶವಾಗಿ ಬದಲಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಹೇಳಿ. ಅಗತ್ಯವಿರುವಲ್ಲಿ ಸಹಕಾರ ನೀಡಿದರೆ ಒಳ್ಳೆಯ ಹೆಸರು ಗಳಿಸುವ ಅವಕಾಶವಿರುತ್ತದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಂದು ಮಾಹಿತಿ, ಇಂಟರ್ವ್ಯೂ ಕಾಲ್ ಅಥವಾ ಅರ್ಜಿ ಸಲ್ಲಿಸಲು ಸೂಕ್ತವಾದ ಅವಕಾಶ ಕಾಣಿಸಬಹುದು. ಒಂದು ಸಣ್ಣ ಅವಕಾಶವನ್ನು ನಿರ್ಲಕ್ಷಿಸದೆ ಸಿದ್ಧರಾಗಿರುವುದು ಒಳ್ಳೆಯದು. ನಿಮ್ಮ ಬಯೋಡೇಟಾ, ಅಗತ್ಯ ದಾಖಲೆಗಳನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಂಡರೆ ಉಪಯುಕ್ತವಾಗುತ್ತದೆ. ವ್ಯಾಪಾರ ಮಾಡುತ್ತಿರುವ ಮಕರ ರಾಶಿಯವರಿಗೆ ಇಂದು ಹೊಸ ಆಲೋಚನೆ ಬರುವ ಸಾಧ್ಯತೆಯಿದೆ. ಹೊಸ ಗ್ರಾಹಕರು, ಹೊಸ ಮಾರುಕಟ್ಟೆ ಅಥವಾ ಹೊಸ ವಿಧಾನದ ಬಗ್ಗೆ ಚರ್ಚೆ ನಡೆಯಬಹುದು. ತಕ್ಷಣವೇ ದೊಡ್ಡ ಹೂಡಿಕೆ ಮಾಡುವುದಕ್ಕಿಂತ ಮುಂಚಿತವಾಗಿ ಲಾಭ ನಷ್ಟಗಳನ್ನು ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಯೋಚಿಸಿ ಇಟ್ಟ ಹೆಜ್ಜೆ ದೀರ್ಘಕಾಲದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನೀಡಬಲ್ಲದು. ಸ್ವಯಂ ಉದ್ಯೋಗ ಅಥವಾ ಸ್ವತಂತ್ರ ವೃತ್ತಿರಂಗದಲ್ಲಿರುವವರಿಗೆ ಹಳೆಯ ಕೆಲಸಗಳ ಮೂಲಕ ಹೊಸ ಅವಕಾಶಗಳು ಬರಬಹುದು. ನೀವು ಹಿಂದೆ ಮಾಡಿದ ಕೆಲಸವನ್ನು ನೋಡಿ ಮತ್ತೊಬ್ಬರು ಸಂಪರ್ಕಿಸುವ ಪರಿಸ್ಥಿತಿ ಉಂಟಾಗಬಹುದು. ನಿಮ್ಮ ನೈಪುಣ್ಯವನ್ನು ತೋರಿಸಲು ಇದು ಒಳ್ಳೆಯ ಸಮಯ. ಆರ್ಥಿಕ ವಿಷಯಗಳಲ್ಲಿ ಇಂದು ಶಿಸ್ತು ಅಗತ್ಯ. ಆಕಸ್ಮಿಕವಾಗಿ ಬರುವ ವೆಚ್ಚಗಳನ್ನು ಕಡಿಮೆ ಮಾಡಿ ಅಗತ್ಯವಿರುವವುಗಳಿಗಷ್ಟೇ ಆದ್ಯತೆ ನೀಡಿ. ಸಣ್ಣ ಮೊತ್ತವನ್ನಾದರೂ ಉಳಿತಾಯ ಮಾಡಲು ನಿರ್ಧರಿಸಿದರೆ ಅದು ಭವಿಷ್ಯದಲ್ಲಿ ಉಪಯುಕ್ತವಾಗುತ್ತದೆ. ಇಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಕುಟುಂಬದ ಸದಸ್ಯರು ಅಥವಾ ಅನುಭವವಿರುವ ವ್ಯಕ್ತಿಗಳ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ತರಾತುರಿಗಿಂತ ಸರಿಯಾದ ಮಾಹಿತಿಯ ಆಧಾರದ ಮೇಲೆ ತೆಗೆದುಕೊಂಡ ನಿರ್ಧಾರ ನಿಮಗೆ ಹೆಚ್ಚು ಪ್ರಯೋಜನವನ್ನು ತರುತ್ತದೆ. ಸಂಜೆಯ ವೇಳೆಗೆ ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಒಂದು ಸ್ಪಷ್ಟ ಆಲೋಚನೆ ಮೂಡಬಹುದು. ಇದುವರೆಗೆ ಮುಂದೂಡಿದ ಒಂದು ಕೆಲಸವನ್ನು ಪ್ರಾರಂಭಿಸಲು ನಿರ್ಧರಿಸುವ ಸಾಧ್ಯತೆಯಿದೆ. ನಿಮ್ಮ ಶಿಸ್ತೆ ಈ ಸಮಯದಲ್ಲಿ ನಿಮಗೆ ಮುಖ್ಯ ಬಲವಾಗುತ್ತದೆ. ಜುಲೈ 22ರ ಮಕರ ರಾಶಿಯವರಿಗೆ ಕುಟುಂಬ,
ಬಂಧಗಳು, ಜವಾಬ್ದಾರಿಗಳಿಗೆ ಸಂಬಂಧಿಸಿದ ವಿಷಯಗಳು ಪ್ರಾಮುಖ್ಯತೆ ಪಡೆಯುವ ದಿನ. ಕಳೆದ 2 ದಿನಗಳಿಂದ ವೈಯಕ್ತಿಕ ಅವಕಾಶಗಳು, ಕೆಲಸಗಳ ಮೇಲೆ ಗಮನ ಹರಿಸಿದ ನೀವು ಇಂದು ಮನೆಯ ವಾತಾವರಣದಲ್ಲಿ ನಡೆಯುವ ಕೆಲವು ಬೆಳವಣಿಗೆಗಳಿಗೆ ಸಮಯ ಮೀಸಲಿಡಬೇಕಾಗುತ್ತದೆ. ನೀವು ಹೇಳುವ ಒಂದು ಮಾತು ಅಥವಾ ತೆಗೆದುಕೊಳ್ಳುವ ಒಂದು ನಿರ್ಧಾರ ಕುಟುಂಬದ ಸದಸ್ಯರಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಇತ್ತೀಚೆಗೆ ಅಪಾರ್ಥ ಮಾಡಿಕೊಂಡ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿಕರು ಪ್ರಶಾಂತವಾಗಿ ಮಾತನಾಡುವ ಸಂದರ್ಭ ಬರುತ್ತದೆ. ಹಳೆಯ ವಿಷಯಗಳನ್ನು ಮತ್ತೆ ಪ್ರಸ್ತಾಪಿಸುವುದಕ್ಕಿಂತ ಪ್ರಸ್ತುತ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವತ್ತ ಮಾತನಾಡಿದರೆ ವಾತಾವರಣ ಸಕಾರಾತ್ಮಕವಾಗಿ ಬದಲಾಗುತ್ತದೆ. ಕೆಲವು ಬಾರಿ ನಾವು ಮೊದಲು ಕೇಳಿ ನಂತರ ಸ್ಪಂದಿಸುವುದು ಸಂಬಂಧಗಳನ್ನು ಬಲಪಡಿಸುತ್ತದೆ. ವಿವಾಹಿತರಾಗಿದ್ದರೆ ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಮನೆ, ಮಕ್ಕಳ ಶಿಕ್ಷಣ, ಕುಟುಂಬದ ವೆಚ್ಚಗಳು ಅಥವಾ ಬರಲಿರುವ ಕಾರ್ಯಕ್ರಮಗಳ ಬಗ್ಗೆ ಒಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕಾಣಿಸುತ್ತದೆ. ಇಬ್ಬರೂ ಪರಸ್ಪರ ಅಭಿಪ್ರಾಯಗಳನ್ನು ಗೌರವಿಸಿದರೆ ಒಳ್ಳೆಯ ತಿಳುವಳಿಕೆ ಮೂಡುತ್ತದೆ. ಮದುವೆಯಾಗದವರಿಗೆ ಹಿರಿಯರಿಂದ ಒಂದು ಸಲಹೆ ಅಥವಾ ಪರಿಚಯದ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯವಿಲ್ಲದಿದ್ದರೂ ಬಂದ ಮಾಹಿತಿಯನ್ನು ಪ್ರಶಾಂತವಾಗಿ ಪರಿಶೀಲಿಸುವುದು ಒಳ್ಳೆಯದು. ಇಂದು ಮನೆಗೆ ಬರುವ ಅತಿಥಿಗಳು ಅಥವಾ ಸಂಬಂಧಿಕರೊಂದಿಗೆ ನಡೆಯುವ ಸಂಭಾಷಣೆಯಲ್ಲಿ ಒಂದು ಉಪಯುಕ್ತ ಮಾಹಿತಿ ತಿಳಿದುಕೊಳ್ಳುವ ಅವಕಾಶವಿರುತ್ತದೆ. ಆ ಮಾಹಿತಿ ಭವಿಷ್ಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಥವಾ ಕುಟುಂಬದ ಅಗತ್ಯಗಳಿಗೆ ಉಪಯುಕ್ತವಾಗಬಹುದು. ಮನೆಯಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮುಂದೂಡದೆ ಪೂರ್ಣಗೊಳಿಸಿದರೆ ಮಾನಸಿಕ ಪ್ರಶಾಂತತೆ ಹೆಚ್ಚಾಗುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು, ಅವರ ಮಾತು ಕೇಳುವುದು ಕುಟುಂಬದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಸಣ್ಣ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಲ್ಲದು. ಇಂದು ಭಾವೋದ್ವೇಗದಿಂದಲ್ಲದೆ ಸಹನೆಯಿಂದ ನಡೆದುಕೊಳ್ಳುವುದು ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಪ್ರತಿಯೊಂದು ವಿಷಯವೂ ನಿಮ್ಮ ನಿಯಂತ್ರಣದಲ್ಲಿ ಇರದಿದ್ದರೂ ನಿಮ್ಮ ಸ್ಪಂದನೆ ಮಾತ್ರ ನಿಮ್ಮ ಕೈಯಲ್ಲೇ ಇರುತ್ತದೆ. ಅದೇ ಇಂದು ನಿಮಗೆ ದೊಡ್ಡ ಬಲವಾಗಿ ನಿಲ್ಲುತ್ತದೆ. ಜುಲೈ 23ರ ಮಕರ ರಾಶಿಯವರಿಗೆ ಆರ್ಥಿಕ ಯೋಜನೆಗಳು, ವೈಯಕ್ತಿಕ ಗುರಿಗಳು, ಭವಿಷ್ಯದ ದಿಕ್ಕಿನ ಬಗ್ಗೆ ಆಲೋಚಿಸಲು ಅನುಕೂಲಕರವಾದ ದಿನ. ಕಳೆದ 3 ದಿನಗಳಲ್ಲಿ ನಡೆದ ಪರಿಚಯಗಳು, ಅವಕಾಶಗಳು, ಕುಟುಂಬದ ಚರ್ಚೆಗಳು ಈಗ ಒಂದು ಸ್ಪಷ್ಟ ಆಲೋಚನೆಯಾಗಿ ಬದಲಾಗುವ ಸಾಧ್ಯತೆ ಕಾಣಿಸುತ್ತದೆ. ತಕ್ಷಣವೇ ದೊಡ್ಡ ಬದಲಾವಣೆ ನಡೆಯುತ್ತದೆ ಎಂದು ಭಾವಿಸದೆ ಕ್ರಮೇಣ ಮುಂದೆ ಸಾಗಿದರೆ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವ ಅವಕಾಶಗಳಿವೆ. ಇಂದು ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಒಮ್ಮೆ ಪರಾಮರ್ಶೆ ಮಾಡುವುದು ಒಳ್ಳೆಯದು. ಅಗತ್ಯವಿಲ್ಲದ ವೆಚ್ಚಗಳನ್ನು ಕಡಿಮೆ ಮಾಡಿ ಭವಿಷ್ಯದ ಅಗತ್ಯಗಳಿಗಾಗಿ ಸಣ್ಣ ಮೊತ್ತವನ್ನಾದರೂ ಉಳಿತಾಯ ಮಾಡಲು ಪ್ರಾರಂಭಿಸಿದರೆ ಅದು ಮುಂಬರುವ ಕಾಲದಲ್ಲಿ ಉಪಯುಕ್ತವಾಗುತ್ತದೆ. ಹಿಂದೆ ಮುಂದೂಡಿದ ಆರ್ಥಿಕ ಯೋಜನೆಯನ್ನು ಮತ್ತೆ ಪ್ರಾರಂಭಿಸಲು ನೀವು ನಿರ್ಧರಿಸಬಹುದು. ವ್ಯಾಪಾರದಲ್ಲಿರುವವರು ಹೊಸ ಆಲೋಚನೆಗಳನ್ನು ಜಾರಿಗೆ ತರುವ ಮೊದಲು ಸಂಪೂರ್ಣ ವಿವರಗಳನ್ನು ಪರಿಶೀಲಿಸಬೇಕು. ಪಾಲುದಾರಿಕೆ ನಿರ್ಧಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡರೆ ವಿಶ್ವಾಸ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿರುವವರು ತಮ್ಮ ನೈಪುಣ್ಯವನ್ನು ಸುಧಾರಿಸುವ ತರಬೇತಿ, ಹೊಸ ತಂತ್ರಜ್ಞಾನಗಳು ಅಥವಾ ಹೆಚ್ಚುವರಿ ಕೌಶಲ್ಯಗಳ ಮೇಲೆ ಗಮನ ಹರಿಸಿದರೆ ಭವಿಷ್ಯದ ಅವಕಾಶಗಳಿಗೆ ಉಪಯುಕ್ತವಾಗುತ್ತದೆ. ವೈಯಕ್ತಿಕ ಜೀವನದಲ್ಲೂ ಇಂದು ಒಂದು ಮುಖ್ಯ ವಿಷಯ ನೆನಪಿಗೆ ಬರುತ್ತದೆ. ಪ್ರತಿಯೊಂದು ಪರಿಚಯವೂ ಜೀವನವನ್ನು ಬದಲಾಯಿಸಬೇಕಾಗಿಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಸಿಗುವ ಒಬ್ಬ ಒಳ್ಳೆಯ ವ್ಯಕ್ತಿ, ಒಂದು ಒಳ್ಳೆಯ ಸಲಹೆ ಅಥವಾ ಒಂದು ಒಳ್ಳೆಯ ಅವಕಾಶ ನಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಬಲ್ಲದು. ಈ 4 ದಿನಗಳ ಮುಖ್ಯ ಸಂದೇಶವೂ ಅದೇ: ಬರುವ ಅವಕಾಶಗಳನ್ನು ಗಮನಿಸಿ, ಆಲೋಚಿಸಿ, ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ. ಮಕರ ರಾಶಿಯವರಿಗೆ ಜುಲೈ 20ರಿಂದ 23ರವರೆಗೆ ಹೊಸ ಅವಕಾಶಗಳನ್ನು ಗುರುತಿಸುವ ಸಮಯ, ಕುಟುಂಬದ ಮೌಲ್ಯಗಳನ್ನು ಇನ್ನಷ್ಟು ಬಲಪಡಿಸುವ ಸಮಯ, ಭವಿಷ್ಯದ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸುವ ಸಮಯವಾಗಿ ನಿಲ್ಲಬಹುದು. ಪ್ರತಿದಿನ ನಿಮ್ಮ ನಿರ್ಧಾರಗಳು, ನಿಮ್ಮ ಶಿಸ್ತು, ನಿಮ್ಮ ಸಹನೆ ಒಟ್ಟಾಗಿ ನಿಮ್ಮ ಪ್ರಯಾಣವನ್ನು ಮುಂದೆ ನಡೆಸುತ್ತವೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆ ಗುರುತನ್ನು ಕ್ಲಿಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.